ಹಾಯ್ ವಾಟ್ಸಪ್ ಕನ್ನಡದ ಜನತೆ ಗೈಸ್ ನಾನು ಇವತ್ತು ರ್ಯಾಂಡಮ್ ಮಂಡೇ ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ ನಮ್ಮ ಫ್ರೆಂಡ್ ಮನೆಗೆ ಊಟಕ್ಕೆ. ಸೊ ನಿಮಗೆ ಗೊತ್ತಿರತ್ತೆ, ನೋಡೋಣ ಇವತ್ತು ಏನೇನಾಗುತ್ತೆ ಅಂತ ತೋರ್ಸೋಣ ಅಂತ ಅಂದ್ಕೊಂಡೆ. ಸೊ ಮೀನ್ ವೈಲ್ ಹಂಗೆ ಹೋಗ್ತಾ ಸ್ವಲ್ಪ ಸ್ವೀಟ್ಸು ಏನಾದ್ರು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಬಿಕಾಸ್ ತುಂಬ ದಿವಸ ಆಗಿತ್ತು ಅವರು ಬರ್ರಿ ಊಟಕ್ಕೆ ಅಂತ ಹೇಳ್ತಾಯಿದ್ರು. ಸೊ ಐ ವಾಸ್ ನಾಟ್ ಏಬಲ್ ಟು ಮೇಕ್ ಇಟ್ ಬಿಕಾಸ್ ಟೈಮ್ ಇರಲಿಲ್ಲ ಮಧ್ಯದಲ್ಲಿ, ಕೆಲಸ ನಿಮಗೆ ಗೊತ್ತಲ್ಲ. ಸೊ ಇವತ್ತು ಅಂದ್ಕೊಂಡೆ ಹೋಗೋಣ ಅಂತ. ಸೊ ಈಗ ಟೈಮು ಸುಮಾರು 2 ಗಂಟೆ ಆಗಿದೆ. ಸೊ ಈಗ ಹೊರಡ್ತಾ ಇದ್ದೀನಿ ನನ್ನ ಮನೆಯಿಂದ. ಸೊ ಹೋಗ್ತಾ ಹಂಗೆ ಏನಾದ್ರು ಸ್ವಲ್ಪ ಪಿಕ್ ಮಾಡ್ಕೊಂಡು ಹೋಗೋಣ. ಗೈಸ್ ನೋಡಿ ಗೈಸ್, ಇಲ್ಲಿ ನಮ್ಮ ಬಾಸು ಹೆಂಗೆ ಕಾಣ್ತಿದ್ದಾರೆ. ಅಲ್ಲೊಂದು ಬಾಸಿಗೆ ಇಟ್ಟಿದ್ದೀನಿ, ಹಾಗೂ ನಮ್ದು ಇಲ್ಲೊಂದು ಬಾಸಿಗೆ ಇಟ್ಟಿದ್ದೀನಿ, ನೋಡ್ಬೋದು ನೀವು. ಸೊ ಔಟ್ಫಿಟ್ ನೋಡ್ಬೋದು, ಈ ಥರ ಹಾಕ್ಕೊಂಡಿದ್ದೀನಿ ಒಂದು. ಸೊ ಈಗ ಹೋಗೋಣ ಬನ್ನಿ ಗೈಸ್, ಏನೇನಾಗತ್ತೆ ಅಂತ ಹೇಳ್ತೀನಿ ಹೋಗ್ತಾ. ಹೆಂಗಿದೆ ಮಮ್ಮಿ ಮಾವಿನ ಹಣ್ಣು? ಮಾವಿನ ಹಣ್ಣು ತುಂಬ ಸ್ವೀಟ್ ಆಗಿದೆ. ಲಾಸ್ಟ್ ಆಯಿತು ಮಾವಿನ ಹಣ್ಣು ಈ ಸೀಸನಿಂದು. ಇಲ್ಲಪ್ಪ, ತರಿಸ್ಬೇಕು ಇವತ್ತು. ತಗೊಳ ಗೈಸ್, ನಮ್ಮ ಅಮ್ಮನಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಯಾವಾಗಲೂ ಮಾವಿನ ಹಣ್ಣು ತಿಂತಾ ಇರ್ತಾರೆ. ಸೊ ನದಿಗೆ ಬೇಡ. ಸೊ ನೀವು ಎಂಜಾಯ್ ಮಾಡಿ, ಹಾಗೂ ಊಟ ಮಾಡಿ. ನಾನು ಬರ್ತಾ ನಿಮಗೆ ಏನಾದ್ರು ಸ್ವೀಟ್ಸ್ ಎಲ್ಲ ತರಬೇಕಾ? ಬೇಡ. ಯಾಕೆ? ಮಾವಿನ ಹಣ್ಣು ತೊಗೊಂಬ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ಹೊಸ ಗಾಡಿ ತೊಗೊಂಡಿದ್ದಕ್ಕೆ ಸ್ವೀಟ್ ಏನೂ ಇಲ್ಲ ಅಂತ. ಕೊಡೋಣ, ಮಾವಿನ ಹಣ್ಣು ಕೊಡೋಣ ಎಲ್ಲರಿಗೂ. ಗೈಸ್ ಇದೆ ನೋಡಿ ಗೈಸ್, ನಮ್ಮದು ಹೊಸ ಸ್ಕೂಟಿ, ಎಲೆಕ್ಟ್ರಿಕಲ್ ಸ್ಕೂಟಿ. ಸೊ ಈಗ ಪೆಟ್ರೋಲ್ ರೇಟಿಗೆ ನನ್ನ ಪ್ರಕಾರ ನನಗೆ ಅನ್ಸುತ್ತೆ ಇದೇ ಬೆಸ್ಟ್ ಅಂತ. ಸೊ ನಾನು ಇದನ್ನೇ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಇದ್ರದ್ದೊಂದು ಕಂಪ್ಲೀಟ್ ಲಾಗ್ ಬರುತ್ತೆ. ಇದ್ರದ್ದು ಸ್ಪೆಸಿಫಿಕೇಷನ್ ಏನು, ಯಾವ ಥರ ಇದೆ ಎಲ್ಲದು ಆ ಕಂಪ್ನಿ ಶೋರೂಮಿಂದಲೇ ಒಂದು ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಮಾಡಿಸಿ ಸದ್ಯದಲ್ಲಿ ಆ ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ನಾವು ಈಗ ಹೋಗೋಣ ತೊಗೊಂಡು ಗಾಡಿ. ಇದೆಲ್ಲ ಬರೀ ಗೈಸ್, ಇದು ನೋಡ್ಬೋದು ನೀವೆಲ್ಲ ಲಾಕಲ್ಲೇ ಓಪನ್ ಆಗುತ್ತೆ. ನಾನು ನೋಡಿ ಇಲ್ಲಿ ಬಟನ್ ಹೊಡಿತೀನಿ ನೋಡಿರಿ ಗೈಸ್, ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ ಬಟನಲ್ಲೇ. ಮತ್ತು ಇದನ್ನು ಒತ್ತಿದ್ರೆ ಆಫ್ ಆಗುತ್ತೆ. ಅಂಥ ಕ್ರೇಜಿ ಫೀಚರ್ಸು ಗೈಸ್ ಇದೆಲ್ಲ. ಬನ್ನಿ ಹೋಗೋಣ, ಹೋಗ್ತಾ ಏನೇನಾಗತ್ತೆ ಅಂತೆಲ್ಲ ಹೇಳ್ತೀನಿ. ಸೊ ಬಾಯ್ ಗೈಸ್, ನೀವು ನೋಡ್ಬೋದು ವೆದರ್ ಏನು ಕ್ರೇಜಿಯಾಗಿದೆ ಅಂತ. ಕ್ಲೌಡ್ಸ್ ಎಲ್ಲ ಒಳ್ಳೆ ಸಖತ್ತಾಗಿದೆ ಇವತ್ತು ವೆದರ್ ಅಂತೂ. ಸೊ ಈಗ ನಾನು ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಫ್ರೆಂಡ್ ಅನ್ನೋಕ್ಕಿಂತ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತಲೇ ಅನ್ಬೋದು. ಅವರು ನಮಗೊಂದು ಸಬ್ಸ್ಕ್ರೈಬರ್ಸ್ ಅವರು. ಸೊ ಇವತ್ತೇನೋ ಭಾಳ ಸ್ಪೆಷಲ್ ಮಾಡ್ತೀವಿ ಬರ್ರಿ ಅಂತ. ಸೊ ಹೋಗ್ತಾ ಇದ್ದೀವಿ, ಹೋಗಿ ಮಾಡಿ ಊಟ ಇಲ್ಲ ಮಾಡಿ ಚಿಕನ್ ಹಾಕ್ಬೇಕು ಗೈಸ್. ಕಟ್ಬಿಟ್ಟು ಶಿವಮೊಗ್ಗದಲ್ಲಂತೂ ಮಾವಿನ ಹಣ್ಣಿಂದು ಅವಳಿನ ಆಗ್ತಿದೆ. ಬನ್ನಿ ಅಲ್ಲಿ ಹೋಗಿ ಅವ್ರಿಗೆ ಮಾತಾಡ್ತೀನಿ, ಏನು ಸ್ಪೆಷಲ್ ಮಾಡಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ಕರ್ನಾಟಕ ಸಾರಿಗೆ ಭಾರಿ ಡೇಂಜರು, ನೆನಪಿರಲಿ. ಹತ್ರ ಹೋದರೆ ಮುಗೀತು. ಒಂದೇನೋ ಟಾಸ್ಕ್ ಆಗ್ತಾಯಿದೆ ಒಂದು. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅನ್ಸುತ್ತೆ. ನೋಡೋಣ ಬನ್ನಿ ಗಾಯ್ಸ್, ಎಲ್ಲ ಇದ್ದಿದ್ದೆ. ಜೀವನ ಅನ್ನೋದೇ ಒಂದು ಎಕ್ಸ್ಪೆರಿಮೆಂಟು. ರಿಪೇರಿ ಇದ್ದಿದ್ದೆ. ಯಾರ ಜೀವನದಲ್ಲಿ ರಿಪೇರಿ ಇಲ್ಲ, ಯಾವ ಗಾಡಿಯಲ್ಲಿ ರಿಪೇರಿ ಇಲ್ಲ, ಕಮೆಂಟ್ ಮಾಡಿ ನೋಡೋಣ. ಗೈಸ್, ಈಗ ನಮ್ಮ ಮಚ್ಚ ಮನೆಗೆ ಬಂದೇ ಇಲ್ಲ. ನೋಡೋಣ ನಮ್ಮ ಮಚ್ಚ ಏನು ಮಾಡ್ಬೇಕು ಅಂತ. ನಮ್ಮ ಮಚ್ಚನಿಗೆ ಇಷ್ಟ ಅಂತ ಸ್ವೀಟ್ ಬೇರೆ ಎತ್ಕೊಂಡ್ಬಂದೀನಿ ಇವತ್ತು. ನೋಡೋಣ, ನಮ್ಮ ಮಚ್ಚನೇ ಕಾಣ್ತಾ ಇಲ್ಲ, ಒಳಗಿರ್ಬೇಕು. ಬನ್ನಿ ಗೈಸ್ ಹೋಗೋಣ. ನಮ್ಮ ಫ್ರೆಂಡ್ ಮನೇಲಿ ಸ್ಪೆಷಲಾಗಿ ಚಪಾತಿ ಮಾಡ್ಯಾರ. ಬಟ್ ನನಗೆ ಇದಕ್ಕೇನು ಇಷ್ಟ ಅಂತಂದರೆ ಗೈಸ್, ಇಲ್ಲಿ ನೋಡಿ, ಹಿಂಗಂದರೆ ಆಫ್ ಆಗತ್ತೆ. ಓ, ಹಿಂಗೆ ಅನ್ಬೇಕಾ? ಈ ಥರದ್ದೆಲ್ಲ ನಮ್ಮ ಮನೆಗೂ ಯಾರು ಸ್ಪಾನ್ಸರ್ ಮಾಡಿ ಗೈಸ್. ತಿಂದರೆ ಕಳೆದೋಗ್ತೀಯ. ಇದು ಜನ್ಮದ ಜೋಡಿ ಅಂದರೆ ಇದು ಗೈಸ್. ಇದೆಲ್ಲ ನೋಡಿದ್ರೆ ನನಗೂ ಬೇಗ ಬೇಗ ಮದುವೆ ಆಗಬೇಕು ಅಂತ ಅನ್ಸುತ್ತೆ. ಈ ಥರ ಭಾವನ ಪಡೆಯಕ್ಕೆ ನಾನು ಎಷ್ಟು ಜನ್ಮಕ್ಕೆ ಪುಣ್ಯ ಮಾಡಿದ್ನೋ ಏನೋ. ನೋಡಿ ಗೈಸ್, ಪನ್ನೀರ್ ಬುರ್ಜಿ ಗೈಸ್, ಇದಕ್ಕಿಂತ ಇನ್ನೇನು ಬೇಕು ನನ್ನ ಜೀವನದಲ್ಲಿ? ರ್ಯಾಂಡಮ್ ಮಂಡೇ ಈ ಥರ ಎಲ್ಲ ನಾವು ಊಟಕ್ಕೆ ಬರ್ತೀವಲ್ಲ, ಇನ್ನೇನು ಬೇಕು ನನ್ನ ಜೀವನದಲ್ಲಿ? ನಾನು ಗೆದ್ದೆ ಅಂದ್ಕೊಂಡಿದ್ದೀನಿ ಜೀವನದಲ್ಲಿ ಆಲ್ರೆಡಿ. ಕ್ರೇಜಿ ಗೈಸ್, ಇದು ನೋಡಿ
ಇನ್ನೊಂದ್ಸರಿ ತೋರಿಸ್ತೀನಿ. ಯಾರಾದ್ರೂ ನಂಗೆ ಸ್ಪಾನ್ಸರ್ ಮಾಡೋದಿದ್ರೆ ಇದೇ ಥರ ಇರಲಿ. ಹಿಂಗಂದ್ರೆ ಆಫ್ ಆಗಬೇಕು. ಬಿಗ್ ಬಾಸಿಂದ ಬಂದಮೇಲೆ ಹೇಳ್ತೀನಿ ಯಾರಾದರೂ ಇದ್ರೆ ತೋರಿಸ್ಬೋದು. ಗುರು, ಬಿಗ್ ಬಾಸ್ ಆಡಿಷನ್ ವಿಡಿಯೋ ಹೆಂಗಿದೆ ಅದನ್ನ ಹೇಳು. ಆಡಿಷನ್ ವಿಡಿಯೋ ಬಿಡುವ ಏನಾದ್ರು ಮಾತಾಡಿಯ ಅಂತ ಕಾಸ್ಟ್ಯೂಮ್ ಹಾಕೊಂಡು ಗದ್ದೆ ಹೋಗಿ ಅದೇನು ಮಾಡಿದ ನಂಗೆ ಗೊತ್ತಿಲ್ಲ. ಅದೆಲ್ಲ ಇದು ಕಾನ್ಫಿಡೆನ್ಷಿಯಲ್ ಆಗಿ ಇಡ್ಬೇಕಂತ ಎಲ್ಲೋ ಅಪ್ಲೋಡ್ ಮಾಡಿಲ್ಲ. ನೇಚರ್ ಜೊತೆಗಿದ್ದೀನಿ. ಹಾ. ಮಲ್ನಾಡು ಹುಡುಗ ಹರ್ಷ ಅಲ್ವಾ, ಅದಕ್ಕೆ ಮಲ್ನಾಡು ಹುಡುಗ ಏನಂತೀರಾ ನಮ್ಮ ಲಾಗ್ ಆಮೇಲೆ ಮಾತಾಡ್ತಾರಂತವ್ರು. ಆಡಿಷನ್ ಯಾಕೋ ಸಾಧ್ಯತೆ ತುಂಬಾ ಇದೆ ಅನ್ಸಿದೆ ಸೆಲೆಕ್ಟ್ ಆಗೋದು. ಸಾಧ್ಯತೆ ಗೈಸ್, ನಾನು ಫಿನಾಲೆ ಹೋದ್ರೆ ಇವರೆಲ್ಲ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಅದು ನಾನು ಈಗಲೇ ಹೇಳ್ತಾ ಇದ್ದೀನಿ. ವಿತ್ ಕಾಸ್ಟ್ಯೂಮ್ ಎಲ್ಲ ರೆಡಿ ಕಾಸ್ಟ್ಯೂಮು ರೆಡಿ ಆಗಿದೆ. ಯಾಕಂದ್ರೆ ನಾವೆಲ್ಲ ಈಗ ಸ್ವಲ್ಪ ಸೆಲೆಬ್ರಿಟಿ ಲೆವೆಲಿಗೆ ಬರ್ತಾ ಇದೀವಲ್ಲ, ಸೊ ಬರ್ತಾ ಇದೆ. ಕಾಸ್ಟ್ಯೂಮ್ ಗಿಸ್ಟ್ಯೂಮೆಲ್ಲ ನೀವು ನೋಡ್ಬೋದು. ಇದನ್ನ ಅಟ್ಲೀಸ್ಟ್ ನಾವು ಕನ್ಸು ಕಾಣ್ತಿರೋದು ನನ್ಸಾಗೋಕ್ಕೋಸ್ಕರ ನೀವು ನಮಗೆ ಬಿಗ್ ಬಾಸ್ ಇದು ನನ್ಸಾಗೋಕ್ಕೋಸ್ಕರ ಬಿಗ್ ಬಾಸ್ ಸೀಸನ್ 7ನೇ ಕ್ಲಾಸಿಂದನೂ ಕನ್ಸು ಕಾಣ್ತಾ ಇದೀವಿ. ಅದಕ್ಕೋಸ್ಕರ ಸ್ವೀಟ್ ತಂದಿರೋದು ಇವತ್ತು. ಅದಕ್ಕೋಸ್ಕರ ಸೆಲೆಬ್ರೇಷನ್ ಮಾಡ್ತೀವಿ. ಇಂಡಿಯನ್ ಸ್ವೀಟ್ಸ್ ಕಡೆಯಿಂದ ಇದು ಯಾವುದೇ ರೀತಿ ಪ್ರೇಡ್ ಪ್ರಮೋಷನ್ ಅಲ್ಲ ಸಿಕೈ ಚಂದ್ರು ಅವರಿಗೆ. ಬಟ್ ನಮಗೆ ಇಷ್ಟ ಶಿವಮೊಗ್ಗದಲ್ಲಿ ಚೆನ್ನಾಗಿರುತ್ತೆ ಅಂತ. ತಗೊಳ್ಳಿ ಮತ್ತೆ ಶ್ರೀವಂದಿಗೆ ಬಿಗ್ ಬಾಸ್ ಮೊದಲನೇ ಹೆಜ್ಜೆ ಇಟ್ಟಿದ್ದಕ್ಕಿದು. ಇನ್ನು ತುಂಬ ಹೆಜ್ಜೆ ಇಡೋದಿದೆ. ಇಲ್ಲಿ ನೋಡ್ಬೋದು ಪನ್ನೀರ್ ಬುರ್ಜಿ ಮಾಡಿದ್ದಾರೆ ಮತ್ತು ಚಪಾತಿ ಮಾಡಿದ್ದಾರೆ. ನೋಡೋಣ ಇಂತ ಹೆಂಗಿದೆ ಅಂತ. ನೈಸ್. ಆಂಟಿ ಹೆಂಗಿದೆ ಅವರು? ಅಂದ್ರೂ ಪರವಾಗಿಲ್ಲ ಅವರು. ನಮ್ಮ ಹುಡುಗಿ ಸ್ವಲ್ಪ ಮದುವೆ ಆದ್ಮೇಲೆ ಅಡುಗೆ ಎಲ್ಲ ಮಾಡೋದು ಕಲ್ತಿದ್ದೆ. ಹಾಂ, ಬರೀ ಚಿತ್ರಾನ್ನ ತಿಳಿಸಾರು. ಇಲ್ಲಿ ಕಸುವಾಗಿ ಒಳ್ಳೊಳ್ಳೆ ಐಟಮ್ ಎಲ್ಲ ಮಾಡೋದು ಕಲ್ತಿದೆ. ಅಡ್ಡಿಲ್ಲ, ಜೀವನ ಮಾಡ್ಬೋದು. ಸಕ್ಕತ್ತಾಗಿದೆ ಗೈಸ್. ಫಸ್ಟ್ ಟೈಮ್ ಕೈ ರುಚಿ ತಿಂತಾ ಇರೋದು. ಫಾಲ್ಸ್ ಇಲ್ಲ. ನೀವು ಫಸ್ಟ್ ಟೈಮ್ ಆಂಟಿ ನೋಡಪ್ಪ, ಏನು ಹೇಳ್ತೀರಾ? ಅದು ಇಂಪಾರ್ಟೆಂಟ್ ಅಂತೀರಾ ಗೈಸ್? ಯೂಟ್ಯೂಬರ್ಸ್ ಮನೆಯಲ್ಲೆಲ್ಲ ಹೆಂಗಂದ್ರೆ ನಾವು ಏನೇ ತಿನ್ಬೇಕಾದ್ರೆ ಲಾಗ್ ನೋಡ್ತೀವಿ. ಇಲ್ಲಿ ನೋಡ್ಬೋದು ನೀವು. ನಾವಿಲ್ಲಿ ಮಧು ಮತ್ತು ನಿಶಾಗೌಡ ಲಾಗ್ ನೋಡ್ತಾ ಇದ್ದೀವಿ. ದಿಸ್ ಈಸ್ ಹೌ ಲಾಗರ್ಸ್ ಲೈಫ್ ವಿಲ್ ಬಿ. ನಾವು ಅವ್ರ ಲಾಗ್ ನೋಡ್ತೀವಿ, ಅವ್ರು ನಮ್ಮ ಲಾಗ್ ನೋಡ್ತಾರೆ. ಲಾಗ್ ನೋಡ್ತಾನೆ ಜೀವನ ಮಾಡೋದು ಅಷ್ಟೇ. ಏನಂತೀರ ಗೈಸ್? ಇಲ್ಲ ಇಲ್ಲ, ಚೆನ್ನಾಗಿದೆ ಆ್ಯಕ್ಚುಲಿ. ಹದುವಾಗಿದೆ ಸೇಮ್. ತುಂಬ ಎಫರ್ಟ್ ಇದೆ ಗೈಸ್. ಇದು ಆ್ಯಕ್ಚುಲಿ ಪನ್ನೀರೆಲ್ಲ ಸಣ್ಣಕ್ಕೆ ಹೆಚ್ಚಿ ಮಾಡೋದಂದ್ರೆ ಅದೆಲ್ಲ ಅಷ್ಟು ಈಸಿ ಅಲ್ಲ. ಪರವಾಗಿಲ್ಲ. ಹಾಂ, ಹೋಗ್ಬಿಡ್ತೀರಾ? ಇದೆ ಆಲ್ರೆಡಿ ತಿಂದು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಗೈಸ್. ನೋಡಿ ಗೈಸ್, ಏನು ಫ್ಲೇವರ್ಫುಲ್ ಆಗಿದೆ ನೋಡಿ ಗೈಸ್. ಹಾಕಿ ಸಾಕು. ಭಕ್ತಿಯಿಂದ ತಿನ್ನಬೇಕು ಗೈಸ್. ಈ ಥರ ಎಲ್ಲ ದಿವಸ ಬರುತ್ತೆ. ನಾವು ಮಸ್ತಾಗಿ ಈ ಥರ ಎಲ್ಲ ನಮ್ಮ ಮಚ್ಚ ಮನೆ ತಿಂತೀವಿ ಅಂತಾನೆ ಅಂದ್ಕೊಂಡಿದ್ದಿಲ್ಲ ಗೈಸ್. ನೋಡಿ ಗೈಸ್, ಈ ಬಿರಿಯಾನಿ ಹೆಂಗಿದೆ ಗರು? ಹಾಕೊಂಡಿಲ್ಲ ಬಿರಿಯಾನಿ, ಬಳಗ್ಬಿಟ್ಟಿದೆ ಯಾಕೆ ಗೈಸ್? ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮೇಘನ ಅವರಪ್ಪ ಅವರಮ್ಮ ಎಲ್ಲ ಬಂದಿದ್ದು. ಅವರಿಗೆಲ್ಲ ಮಾತಾಡ್ಸ್ಕೊಂಡು ಈಗ ಅಲ್ಲಿಂದ ಹೊರಟಿದ್ದೀನಿ. ಈಗ ಮನೆಗೆ ಹೋಗಿ ಇವತ್ತು ಆಫೀಸಿನ ಸ್ವಲ್ಪ ಕೆಲಸಗಳಿದೆ, ಅದೆಲ್ಲ ಬೇಗ ಮುಗಿಸಿ ಆಮೇಲೆ ಮೀಟಿಂಗ್ಸ್ ಎಲ್ಲ ಇದೆ, ಅದೆಲ್ಲ ಮುಗಿಸ್ಬೇಕು. ಸೊ ಇವತ್ತಿನ ಲಾಗ್ ಅಷ್ಟೇ ಆಗಿತ್ತು. ಅವ್ರಿಗೆ ಮೀಟ್ ಮಾಡಬೇಕಿತ್ತು, ಅವ್ರಿಗೆ ಒಂದು ಗಿಫ್ಟ್ ಕೊಡಬೇಕಿತ್ತು. ಅದನ್ನು ಪ್ರೈವೇಟಾಗಿ ಇಡೋಣ, ಅದು ತೋರ್ಸೋದು ಬೇಡ ಅಂತ ಮಾತುಕತೆ ಆಗಿದೆ. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್. ಟಾಟಾ, ಬಾಯ್ ಗಾಯ್ಸ್.